ನಿನ್ನೆ ಹಾಸನದ ಅಧಿದೇವತೆ ಹಾಸನಾಂಬಾ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಪರಮ ದೈವ ಭಕ್ತರು, ಪ್ರತಿ ವರ್ಷ ಹಾಸನಾಂಬೆ ದರ್ಶನ ಪಡಿತಾರೆ. ನಿನ್ನೆ ಕೂಡ ಕುಟುಂಬ ಸಮೇತರಾಗಿ ಅವರು ದೇವರ ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಾಸನಾಂಬಾ ಬಲಭಾಗದಿಂದ ಪ್ರಸಾದವನ್ನು ಕೊಟ್ಟಿದ್ದಾರೆ. ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸಿದ್ದಾರೆ ಡಿಕೆ ಶಿವಕುಮಾರ್. ಸುಮಾರು ಅರ್ಧ ಗಂಟೆ ಗರ್ಭಗುಡಿಯಲ್ಲಿ ಕೂತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶುಭಕಾರಕ ಅನ್ನುವಂತಹ ಘಟನೆಗಳು ನಡೆದಿವೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ದಾರೆ ಡಿಕೆ ಶಿವಕುಮಾರ್. ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಪಠಿಸುವ ಖಡ್ಗಮಾಲಾ ಸ್ತೋತ್ರ ಅದು. ಸಿಎಂ ಆಗುವ ಮಹದಾಸೆಯನ್ನು ಹೊಂದಿದ್ದಾರೆ ಡಿಕೆ ಶಿವಕುಮಾರ್. ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಸನಾಂಬೆಯ ಗರ್ಭಗುಡಿಯಲ್ಲಿ ಪತ್ನಿ ಜೊತೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ನಾರಾಯಣಿ ನಮಸ್ಕಾರ ಮಂತ್ರದ ಮೂಲಕ ಪೂಜೆಯನ್ನು ಆರಂಭ ಮಾಡಿದರಂತೆ ಅರ್ಚಕರು. ವಿಜಯೀ ಶ್ರೇಯಸ್ಸು ಲಭಿಸಲೆಂದು ಪಠಿಸುವ ದುರ್ಗಾ ಸಪ್ತಶತಿಯ ಮಂತ್ರ ಅದು. ಡಿಕೆ ಪೂಜೆ ವೇಳೆ ಬಲಗಡೆಯಿಂದ ಬಿದ್ದಿದೆ ದೇವರ ಮೇಲಿದ್ದ ಹೂವು. ಅದಕ್ಕೆ ನಾ ಹೇಳಿದ್ದು ಶುಭಕಾರಕ ಅಂತನ್ಬಿಟ್ಟು. ಜ್ಯೋತಿರ್ಮಯಿ ಜಗನ್ಮಾತಃ ಮಾಯಾರೂಪಧಾರಿಣಿ ಹಾಸನಾಂಬೆ ನಮಸ್ತೆ ಅಸ್ತು ನಿತ್ಯಂ ಮಮ ರಕ್ಷಯ. ನಿತ್ಯಂ ಮಮ ರಕ್ಷಯ ಅಂದರೆ ಪ್ರತಿನಿತ್ಯ ನನ್ನನ್ನು ಕಾಪಾಡು ಅಂತ ಖಡ್ಗಮಾಲಾ ಸ್ತೋತ್ರವನ್ನು ಡಿಕೆ ಶಿವಕುಮಾರ್ ಪಠಿಸಿದ್ದಾರೆ. ನೋಡಿ, ಈ ಸಂದರ್ಭದಲ್ಲಿ ವಿಶೇಷ ಪೂಜೆಗೆ ಅಂತಲೇ ದೇವಿಗೆ ಸೀರೆ, ಅರಿಶಿನ, ಕುಂಕುಮ, ಬಳೆ ಎಲ್ಲವನ್ನೂ ಕೂಡ ಮುತ್ತೈದೆಯರಿಗೆ ಹೇಗೆ ಬಾಗಿನವನ್ನು ಕೊಡ್ತಾರೆ ಅದೇ ರೀತಿ ಬಾಗಿನವನ್ನು ದೇವಿಗೆ ಅರ್ಪಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಪತ್ನಿ. ವಿಶೇಷವಾದ ಪೂಜೆಯನ್ನು ನೆರವೇರಿಸಿದ್ದಾರೆ. ದೇವರ ಬಲಭಾಗದಿಂದ ಹೂ ಬಿದ್ದಿದೆ. ಓಂ ಹಾಸನಪುರ ನಿಲಯೇ ದೇವಿ ಶಕ್ತಿ ಸ್ವರೂಪಿಣಿ ಅಂತ ಪೂಜೆ ಮಾಡಿರ್ತಕ್ಕಂಥದ್ದು. ನಾರಾಯಣಿ ನಮಸ್ಕಾರ, ಕಾರುಣ್ಯಮಯಿ ಜಗದಂಬೆ ಪಾಹಿಮಾಂ ಶರಣಾಗತಂ ಅಂತ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್. ಈಗ ಸದ್ಯದಲ್ಲೇ ಅಧಿಕಾರ ಹಸ್ತಾಂತರವಾಗುತ್ತೆ, ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಬಹಳ ಕನಸನ್ನು 2.5 ವರ್ಷದಿಂದ ಹೊತ್ತು ತಾಳ್ಮೆಯಿಂದ ಕಾದಿದ್ದಾರೆ. ಹಾಗಾಗಿ ಅವರಿಗೆ ದೇವರ ಅನುಗ್ರಹವಾಗುತ್ತಾ ಸದ್ಯದಲ್ಲೇ ಗೊತ್ತಾಗುತ್ತೆ. उत्थावतारे श्रीराम क्षेत्रे अस्मिन् वर्तमाने व्यवहारिके चान्द्रमानेन तस्य प्रभवादीनां दुष्टसंवत्सराणां मध्ये श्रीमङ्गलकरा विश्वावदनामवत्सरे दक्षिणादिने शरदृतौ आश्वयुजमासे कृष्णपक्षे अद्यां शुद्धोपादरस्तु वेदोक्तं दीर्घायुष्याभिवृद्ध्यर्थं देहे स्थिता क्षेत्रे विजय प्रार्थनाकारी